ಮುದ್ದೇಬಿಹಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಗಿ ಗಡಿ ಸೋಮನಾಳ ಸರ್ಕಾರಿ ಶಾಲೆಗೆ ಭೇಟಿ. ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಗಡಿ ಸೋಮನಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಎಜಿ ತಿಲಕ್ ಈತನು ಶಾಲೆಯ ವಿದ್ಯಾರ್ಥಿನಿಯರೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಹಿನ್ನೆಲೆಯಲ್ಲಿ ಎಸ್ಡಿಎಂಸಿ ಸದಸ್ಯರು ಹಾಗೂ ಗ್ರಾಮಸ್ಥರು ಶಿಕ್ಷಕನ ಮೇಲೆ ಕ್ರಮ ವಹಿಸುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೊರೆ ಹೋದ ಹಿನ್ನೆಲೆಯಲ್ಲಿ ಅವರು ಗುರುವಾರ ಶಾಲೆಗೆ ಭೇಟಿ ನೀಡಿ ಈ ಪ್ರಕರಣ ಕುರಿತು ಜಿಲ್ಲಾ ಸಹಾಯಕ ಶಿಕ್ಷಣಾಧಿಕಾರಿಗಳಿಗೆ ಕ್ರಮ ವಹಿಸಲು ವರದಿ ಸಲ್ಲಿಸಿದ್ದಾಗಿ ತಿಳಿಸಿದರು. ಈ ಸಮಯದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಟಿಎಚ್ ಲಮಾಣಿ, ಸಿಆರ್ಪಿಎಸ್ ನಮಸ್ಕಾರಗಳು. ನಾನು ಎಜಿ ತಿಲಕ್ ಅವರ ಬಗ್ಗೆ ಹೇಳಬೇಕಂದ್ರೆ, ನಾನು ಬರೋ ಪೂರ್ವದಲ್ಲಿ ಅವರು ಚವನಬಾಯಿನಲ್ಲಿ ಕೆಲಸ ಮಾಡ್ತಿದ್ರಂತೆ. ಅಲ್ಲಿರುವಾಗ ಹಲವಾರು ಕಾರಣಗಳಿಂದ ಅವರು ಅಲ್ಲಿಂದ ಅಮಾನತ್ತಾದ ನಂತರ ಗಡಿ ಸಂಬಳಕ್ಕೆ ಪೋಸ್ಟಿಂಗ್ ಮಾಡಿಕೊಂಡು ಇಲ್ಲಿ ಸರಿಯಾದ ರೀತಿಯಲ್ಲಿ ಕರ್ತವ್ಯನ ನಿರ್ವಹಿಸದೇ ಇರುವ ಕಾರಣಕ್ಕಾಗಿ ಅವರಿಗೆ ತೊಂದರೆ ಆಗಿರೋದ್ರಿಂದ ಅವ್ರನ್ನ ಬೇರೆ ಶಾಲೆಗಳಿಗೆ ಕೊಡ್ತಾ ಬಂದಿದ್ವಿ ಡೆಪ್ಯುಟೇಷನ್ನು. ಅದೇ ರೀತಿ ಗಾಳ ಪೂಜೆಗೂ ಡೆಪ್ಯುಟೇಷನ್ ಕೊಟ್ಟಿದ್ವಿ, ಅಲ್ಲಾದರೂ ಸರಿ ಮಾಡ್ಕೊಂಡು ಹೋಗ್ತಾರೇನೋ ಅಂತ ಹೇಳಿ ಅಲ್ಲಿನೂ ಅವರು ಸರಿಯಾದ ಕರ್ತವ್ಯ ನಿರ್ವಹಿಸಲಾರದೆ ವಿನಾಕಾರಣ ಎಲ್ಲರ ಮೇಲೆ ಆರೋಪ ಮಾಡ್ತಾ ಬಂದರು. ಆ ದಿಶೆಯಲ್ಲಿ ಆಯುಕ್ತರ ಕಚೇರಿಗೂ ಅವರು ಹೋಗಿದ್ದಾರೆ. ಆಯುಕ್ತರ ಕಚೇರಿಗೆ ಹೋಗಿ ಅಲ್ಲಿನೂ ಆಯುಕ್ತರನ್ನ ಫೋನ್ ಹಚ್ಚಿದ್ರು, ಏನ್ರಿ ಬಿ ಅವ್ರು ಇವ್ರದ್ದು ಅಂತೇಳಿ. ಇಲ್ಲ ಮೇಡಮ್, ಹೀಗೆ ಅವ್ರು ಸರಿಯಾಗಿ ಕರ್ತವ್ಯ ನಿರ್ವಹಿಸಲಾರದೆ ಸುಮ್ಮನೆ ಎಲ್ಲರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತೇಳಿ. ಹೌದು, ನಮ್ಮ ಕಚೇರಿ ಸಿಬ್ಬಂದಿ ಜೊತೆಗೇನು ಅನುಚಿತವಾಗಿ ವರ್ತಿಸಿ ಮಾಡಿದ್ದಾರೆ ಅಂತಂದಾಗ ಮೇಡಮ್ ಇವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿ ಅಂತೇಳಿ ನಾವು ಆವಾಗಲೇನೋ ಒಂದು 2 ತಿಂಗಳ ಹಿಂದೆನೆ ಸನ್ಮಾನ್ಯ ಅಪರ ಆಯುಕ್ತರಿಗೆ ನಾವು ವರದಿ ಮಾಡಿದ್ವಿ. ಪುನಃ ಅವ್ರು ಹೇಳಿದ್ರು, ಇಲ್ಲ ನಿಮ್ DDP ವ್ಯಾಪ್ತಿಗೆ ಬರ್ತದೆ, ಇದು ನೀವು ಅಲ್ಲೇ ರೆಫರ್ ಮಾಡ್ರಿ ಅಂತಂದಾಗ ನಾವು ಮಾಡ್ಬೇಕಂತ ಮಾಡಿದ್ವಿ. ಇಲ್ಲಿ ಸುಧಾರಣೆ ಆಗ್ತಾರ, ತಿದ್ಕೋತಾರ, ಮತ್ತೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡ್ತಾರ, ತಾವು ವರ್ತನೆಯನ್ನ ಸರಿಪಡಿಸ್ಕೋತಾರ ಅಂತಕ್ಕಂಥ ಭಾವನೆಯಿಂದ ನಾವು ನೋಡಿದ್ವಿ ಇಲ್ಲಿವರೆಗೆ. ಮತ್ತೆ ಇಲ್ಲಿ ಇದೇ ಚಾಳಿ ಮುಂದುವರಿಸೋದು ಕಂಡು ಬರ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಮೊನ್ನೆ 11 ಮಾರ್ಚ್ 25ರಂದು ಸನ್ಮಾನ್ಯ ಉಪನಿರ್ದೇಶಕರು ಮೇಡಮ್ ರವರಿಗೆ ನಾವು ರಿಪೋರ್ಟ್ ಮಾಡಿದ್ವಿ. ಹಾಗೂ ಹಲವಾರು ಪತ್ರಿಕೆಗಳಲ್ಲಿ ವರದಿ ಬಂದಿತ್ತು, ಈ ತರ ಸರಿಯಾದ ಶಿಕ್ಷಕರ ವರ್ತನೆ ಸರಿ ಇಲ್ಲ ಅಂತಕ್ಕಂಥದ್ದಾಗಿ. ಆ ವರದಿಯನ್ನು ಗಮನಿಸಿ ಅಲ್ಲಿ ಮುಖ್ಯೋಪಾಧ್ಯಾಯರ ವರದಿ, SDMC ವರದಿಯನ್ನು ನೋಡಿಕೊಂಡು ಅವ್ರ ಮೇಲೆ ಶಿಸ್ತು ಕ್ರಮ ಮಾಡಲಿಕ್ಕೆ ನಾವು 11 ತಾರೀಕನೇ ಉಪನಿರ್ದೇಶಕರಿಗೆ ವರದಿ ಮಾಡೀವಿ. ಅವ್ರ ಜೊತೆ ಮಾತಾಡಿ ಹೇಳಿವಿ ಅವ್ರಿಗೆ, ಮೇಡಮ್ ನಮ್ಮ ತಾಲೂಕಿನಲ್ಲಿ ಕೊಡಬೇಡ್ರಿ, ಎಲ್ಲಿ ಹೋದ್ರು ಇದೇ ಸಮಸ್ಯೆ ಬರ್ತಾ ಇದೆ, ಅವ್ರಿಗೆ ಎಲ್ಲಿ ಅನುಕೂಲ ಆಗ್ತದ ಅಲ್ಲಿ ತಾವು ಅವರಿಗೆ ಕ್ರಮ ಕೈಕೊಂಡು ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಶಿಸ್ತು ಕ್ರಮವನ್ನು ಅವ್ರಿಗೆ ಕೈಕೊಂಡು ಮಾಡಬೇಕು ಅಂತಕ್ಕಂಥದ್ದು ವಿನಂತಿ ಮಾಡಿದಾಗ, ಆಯ್ತು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ ಮೇಡಮ್ ಅವರು. ಅದಕ್ಕಾಗಿ ಅವರು ಮೂಲ ಶಾಲೆಯಲ್ಲಿ ಗಡಿಸ್ಮೂಲಲ್ಲಿ ಇರುವಾಗಲೇ ಅವ್ರ ಕ್ರಮ ಮಾಡಿಕೊಂಡು ಅವರಿಗೆ ಒಂದು ಶಿಸ್ತು ಕ್ರಮ ಕೈಗೊಳ್ಬೇಕಂತೇಳಿ ಮಾನ್ಯ ಉಪನಿರ್ದೇಶಕರಿಗೆ ವಿನಂತಿ ಮಾಡ್ಕೊಂಡಿದ್ದೇವೆ. ಆ ರೀತಿಯಲ್ಲಿ ರಿಪೋರ್ಟ್ ಮಾಡಿದ್ದೇವೆ. ಎಲ್ಲ ಡಾಕ್ಯುಮೆಂಟ್ಗಳನ್ನು ಹಚ್ಚಿ ಮೇಡಮ್ ಅವರು ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ತೇನೆ ಅಂತ ಹೇಳಿ ನಾನು ಭರವಸೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ನಮಸ್ಕಾರ ಅಂತ ತಿಳಿಸ್ತು. ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಎಂ ಪಾಲ್ಕಿ, ಸಿಇಒ SS ಹಿರೇಮಠ್, SDMC ಅಧ್ಯಕ್ಷ ಬೀರಪ್ಪ ಪೂಜಾರಿ ಮತ್ತು ಗ್ರಾಮಸ್ಥರು ಇದ್ದರು. ಕುಂಚಬಾಳ್, C9 ಕನ್ನಡ, ತಾಳಿಕೋಟೆ.